ಇಲ್ಲ ಅವರು ಇದು ಮಾಡ್ತಾರೆ ಕಾಗೋದು ರೈಟಾ ಓಕೆ ಸರ್. ಜಾಸ್ತಿ ಈ ರೀತಿ ಮಾಡ್ತಾ ಮಾಡಿದ್ದು ಮತ್ತು ನೀವು ಕೂಡ ನಮ್ಮ ದಿನದ ಪುಸ್ತಕ ಒಂದು 5-6 ವರ್ಷಗಳಿಂದ ನಾವು ಈ ಅಭಿಯಾನಗಳನ್ನು ಯಾವುದೇ ರೇಷನ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇರೋದು TDS ಸಿಸ್ಟಮಲ್ಲಿ ನಡೀತಾ ಇರೋ ಅಕ್ರಮಗಳದ್ದು ನೂರಾರು ವಿಡಿಯೋಗಳನ್ನು ಮಾಡಿ ನೂರಾರು ಕಂಪ್ಲೇಂಟ್ಗಳು ಕೊಟ್ಟರು ಅಧಿಕಾರಿಗಳು ಸರ್ಕಾರ ಇವರು ಆ ಶೋಷಣೆ ಏನು ಮಾಡ್ತಾರೆ ಅಂಗಡಿಯವರು ಅದನ್ನು ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಜನಗಳು ಕಮೆಂಟ್ ಮಾಡೋರು ಏನು ಮಾಡ್ತಾರೆ ಅಂದರೆ ನೀವು ಮಾಡಿದ್ರಿ ಏನಾಯಿತು ಅಂತ ಹೇಳ್ತಾರೆ. ಇದರಲ್ಲಿ ಜನಗಳ ಪಾತ್ರನೂ ತುಂಬ ಇದೆ. ಅವರು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಆವಾಗ ಇದನ್ನು ಬದಲಾವಣೆ ತರೋಕ್ಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಮಗೆ ದೂರುಗಳು ಬರ್ತಾನೆ ಇರ್ತವೆ. ಕಡಿಮೆ ಕೊಟ್ಟರು ಅಥವಾ ಇಲ್ಲಿ ಡಿಸ್ಪ್ಲೇ ಹಾಕ್ಬೇಕು, ಅವರು ಎಲ್ಲ ಆ್ಯಕ್ಚುಲಿ ಐಟಮ್ಸ್ ಏನು ಆ ತಿಂಗಳು ಸಿಗುತ್ತೆ ಮತ್ತು ಯಾರ್ಯಾರು ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಹಾಕಬೇಕು. ಆಮೇಲೆ ದುಡ್ಡು ವಸೂಲಿ ಮಾಡೋದು, ಎಕ್ಸ್ಟ್ರಾ ಐಟಮ್ಗಳನ್ನು ಸೇಲ್ ಮಾಡೋದು, ಇದೆಲ್ಲ ಅಕ್ರಮ ಕಾನೂನುಬಾಹಿರವಾಗಿ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಮಗೆ ನಿರಂತರವಾಗಿ ಮಾಹಿತಿ ಬರ್ತಾ ಇರುತ್ತೆ. ಅದೇ ರೀತಿಯಲ್ಲಿ ನಮಗೆ ಜನವರಿ 1st ವೀಕ್ ಆ್ಯಂಡ್ 2nd ವೀಕಲ್ಲಿ ಕಂಟಿನ್ಯೂಸ್ ಆಗಿ ಈ ಅಂಗಡಿ ಬಗ್ಗೆ ಒಂದು 7-8 ಕಾಲ್ಗಳು ಬಂತು. ನಾವು ಅಲ್ಲಿ ಹೋದರೆ ಒಂದೊಂದು KG ಗೆದ್ದು ನಮಗೆ ವಿತರಣೆ ಮಾಡ್ತಾ ಇದ್ದಾರೆ ಮತ್ತು ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಅಂತ. ಸೊ ನಾವು ಅದನ್ನು ಸತ್ಯಾಸತ್ಯತೆ ನೋಡಿದೆ. 14ನೇ ತಾರೀಕು ಬೆಳಿಗ್ಗೆ ಸಂಕ್ರಾಂತಿ ಮುಂಚಿನ ದಿವಸ ನಾನು ಒಂದು ರೌಂಡ್ ಬಂದು ಹೋದೆ. ಇಲ್ಲೇ ಪಕ್ಕದಲ್ಲಿ ಅಲ್ಲಿ ಯಾರೋ ತೊಗೊಂಡು ಹೋಗ್ತಾ ಇದ್ರು. ನಿಲ್ಲಿಸಿ ಕೇಳಿದ್ರೆ ಎಷ್ಟು ಕೊಡ್ತು ಅಂತ. ಇಲ್ಲ 4 KG ಕೊಡ್ತಾ ಇದ್ದಾರೆ ಅಂತ. ಇಲ್ಲಿ ಬಂದು ಅವ್ರ ಹತ್ರ ಅವರಿಗೆ ಹಾಕಿಸ್ಬಿಟ್ಟು ವಾಪಸ್ ಕಳಿಸಿದ್ವಿ ಬೆಳಿಗ್ಗೆ. ಅದಾದಮೇಲೆ ಅವ್ರಿಗೆ ಹೇಳೋರೆ, ನೋಡಿ ನೀವು ಮಾಡ್ತಾಯಿದ್ದೀರ, ತಪ್ಪು ಮಾಡ್ತಾಯಿದ್ದೀರಾ, ಯಾರು ಅಬ್ಸರ್ವ್ ಮಾಡ್ತಾ ಇಲ್ಲ ಅಂತ ಅನ್ಕೋಬೇಡಿ. ನೀವು ನಮ್ಮದು ಕಣ್ಗಾವಲು ಯಾವತ್ತೂ ಇದ್ದೇ ಇರುತ್ತೆ. ಯಾವಾಗಲೂ ಅಕ್ರಮ ನಡೆಸಿದ್ರೆ ಅವ್ರ ವಿರುದ್ಧ ಇದ್ದೇ ಇರುತ್ತೆ, ದಯವಿಟ್ಟು ತಿದ್ಕೊಳ್ಳಿ ಅಂತ. ಆಮೇಲೂ ನಮ್ಗೆ ಕಾಲ್ ಬಂತು 11 ಗಂಟೆಗೆ ಅದೇ ದಿವಸ. ಆಮೇಲೆ ನಾವು ಇಲ್ಲಿಗೆ ಬಂದ್ವಿ, ಕಾರ್ಯಾಚರಣೆಗೆ ಬಂದ್ವಿ. ಕಾರ್ಯಾಚರಣೆಗೆ ಬಂದಾಗ ಅಲ್ಲಿ ಒಬ್ಬರು ತೊಗೊಂಡು ಹೋಗ್ತಾಯಿದ್ರು. ಕೇಳಿದ್ವಿ ಎಷ್ಟು ಅಂತ. ಸೇಮ್ 1 KG ಕಮ್ಮಿ ಕೊಡ್ತಾರೆ. ಅವ್ರನ್ನ ಕರ್ಕೊಂಡು ಬಂದ್ವಿ. ಅದು ವಿಡಿಯೋದಲ್ಲಿ ನಿಮ್ಗೆ ಕಾಣಿಸುತ್ತೆ. ಅವ್ರಿಗೆ ಹಾಕಿ ಕಳಿಸಿದ್ವಿ ವಾಪಸ್ಸು. ಈ ಮಧ್ಯದಲ್ಲಿ ಏನಾಯಿತು ಅಂದರೆ ಅಲ್ಲಿ ಒಂದಿಷ್ಟು ಪೊಲೀಸು ನಾವು 112 ಕಾಲ್ ಮಾಡಿ ಪೊಲೀಸನ್ನು ಕಳಿಸಿದ್ವಿ. ಸೊ ಇದು ಸಂಜ್ಞೆಯ ಅಪರಾಧ ಅಂದರೆ ಕಾಗ್ನೈಸಬಲ್ ಆಫೆನ್ಸ್ ಇವರು ಮಾಡ್ತಾ ಇರೋದು. ಒಂದು ನಂಬಿಕೆ ಇರೋದು, ಇವರು ಏಜೆಂಟು ಯಾರು ಕೊಡೋದು, ಏಜೆಂಟ್ ಫಾಲ್ಸ್ ಅಂಡರ್ 409 IPC 409 ಕೆಳಗಡೆ ಬರುತ್ತೆ. ಹಾಗಾಗಿ ಇದು ಕ್ರಿಮಿನಲ್ ಕೇಸು. ಇವರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಇದೆ ಅಥವಾ 10 years ಇಂಪ್ರಿಸನ್ಮೆಂಟ್ ಇದೆ. ಇದಕ್ಕೆ ಕಾಗ್ನೈಸಬಲ್. ಮತ್ತು 420 ಚೀಟಿಂಗ್ ಬರುತ್ತೆ, ಜನಗಳಿಗೆ ಮೋಸ ಮಾಡ್ತಾರೆ, ಅದು ಕಾಗ್ನೈಸಬಲ್. ಆಮೇಲೆ ಬ್ರೀಚ್ ಆಫ್ ಟ್ರಸ್ಟ್ ಆಲ್ರೆಡಿ ಹೇಳಿದೆ 409. ಆಮೇಲೆ ನಮ್ಮ ಇದೆ ಏನು ಎಕ್ಸ್ಟ್ರಾಕ್ಷನ್ ಯಾಕಂದರೆ ಜನಗಳ ಹತ್ರ ನೀವು 10 ರೂಪಾಯಿ ಕೊಡಬೇಕು, 20 ರೂಪಾಯಿ ಕೊಡಬೇಕು, ಇಲ್ಲ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀನಿ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿದೆ. ಸೊ ಎಕ್ಸ್ಟ್ರಾಕ್ಷನ್ ಬರುತ್ತೆ ಆ ಹಂತದಲ್ಲಿ. ಸೊ ಎಲ್ಲ ಕಾಗ್ನೈಸಬಲ್ ಇರೋದ್ರಿಂದ ನಾವು ಏನು ಮಾಡಿದ್ವಿ, ಪೊಲೀಸನ್ನು ಕರೆಸಿದ್ವಿ. ಪೊಲೀಸರು ಬಂದು ಹೊಯ್ಸಳದವ್ರು ಬಂದುಬಿಟ್ಟು ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಅವರ ಸಮ್ಮುಖದಲ್ಲಿ ಆನ್ ರೆಕಾರ್ಡ್ ದೇ ಹ್ಯಾವ್ ಅಗ್ರೀಡ್ ದಟ್ ಎಸ್ ನಮಗೆ ಸರ್ಕಾರ ಸರಿಯಾಗಿ ಕಮಿಷನ್ ಕೊಡ್ತಾ ಇಲ್ಲ, 5-6 ತಿಂಗಳು ಲೇಟ್ ಮಾಡುತ್ತೆ, ಹಾಗಾಗಿ ನಾವು 1 KG ಹಿಡಿತಾ ಇದ್ದೀವಿ ಅಂತ ನಾವು ಓಪನ್ ಆಗಿ ಹೇಳಿದ್ವಿ. ಸೊ ಅಲ್ಲಿ ಪ್ರೂಫ್ ಸಿಕ್ಕಿತ್ತು. ಪೊಲೀಸರು ಏನು ಮಾಡಬೇಕಿತ್ತು, ತಕ್ಷಣ ಅಲ್ಲಿಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಿತ್ತು. ಅವ್ರು ಮಾಡಿಲ್ಲ. ನಾವು ಹೋದ್ವಿ, ಮಾತಾಡಿದ ತಕ್ಷಣ ಅವ್ರು ಏನು ಹೇಳಿದ್ರು, ಇದು ನೀವು ಕೊಡೋಕ್ಕಾಗೋದು ಇಲ್ಲ, ಪಬ್ಲಿಕ್ ಆಗಿ ಇಲಾಖೆಯವರೇ ಕೊಡಬೇಕು ಅಂತ ಹೇಳಿದ್ರು. ನಾವು ಅದಕ್ಕೂ ಹೇಳಿದ್ವಿ, CRP 39 ಕೆಳಗಡೆ ಎಲ್ಲೆಲ್ಲಿ ಕೆಲವು ಸೆಕ್ಷನ್ಸ್ಗಳಿದೆ 409 ಅಂತ ಹೇಳಿದೆ. ಅದು ಬಂದಾಗ ಸಾರ್ವಜನಿಕರು ದೂರು ಕೊಡ್ಬೋದು ಅಂತ ಇದೆ. ಕಾಗ್ನೈಸಬಲ್ ಆಫೆನ್ಸ್ ಇದ್ದಾಗ ಮತ್ತು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು. ಅದು ಮಾಡಿದ್ವಿ. ನಮ್ಮ 2 ಕರ್ತವ್ಯ ನಿಭಾಯಿಸಿದ್ದೀವಿ ನಾವು. ಆದ್ರೂ ನಮಗೆ ನಾವು ಅವರಿಗೆ ಓಕೆ ಬೆನಿಫಿಟ್ ಆಫ್ ಡೌಟ್ ಅಂತೀವಿ, ಅದನ್ನು ಕೊಟ್ಬಿಟ್ಟು ಹೇಳಿದ್ವಿ. ಆಯಿತು, ಇಲಾಖೆಯವರಿಗೆ ನಾವು ಕಂಟಿನ್ಯೂಸ್ ಆಗಿ ಹೇಳ್ತೀವಿ, ಅವ್ರು ದೂರು ಕೊಟ್ಟರೆ ನಮ್ಗೆ ಏನು ಸಮಸ್ಯೆ ಇಲ್ಲ, ಅವ್ರು ಕೊಟ್ಟಿಲ್ಲ ಅಂದರೆ ನಾವು ಒಂದು 10 ದಿವಸ ಆದಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಈ ಆಸಾಮಿಗಳು ಇಲ್ಲಿ ಶ್ರೀಧರು, ನಾಗರಾಜ್ ಮತ್ತು ಜ್ಯೋತ್ಸ್ನಾ ಅಂತ ಜಾಯಿಂಟ್ ಆಗಿತ್ತು. ಇವರು 3 ಜ್ಯೋತ್ಸ್ನಾ ಆದರೂ ಇದು ಫೋನ್ ತೊಗೊಂಡ್ರು. ಇವ್ರು ಯಾವ ರೀತಿಯಲ್ಲೂ ಕ್ರಮ ತಗೊಳ್ಳೋ ಬಗ್ಗೆ ಇದೇ ಮಾಡಿಲ್ಲ. ಇಲ್ಲಿ ಬಂದರು, ಸಸ್ಪೆಂಡ್ ಮಾಡಿ ಆರಾಮಾಗಿ ಇದ್ಬಿಟ್ರು. ಅವ್ರ ಪ್ಯಾರಲಲ್ ಡ್ಯೂಟಿ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡೋದ್ರ ಜೊತೆ ಸಸ್ಪೆಂಡ್ ಮಾಡೋದ್ರಿಂದ ಕ್ರಿಮಿನಲ್ ಕೇಸು ದಾಖಲಿಸಬೇಕಿತ್ತು. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಇವತ್ತಿನವರೆಗೂ ಅನ್ನಭಾಗ್ಯದಲ್ಲಿ ನಡೆಯುವ ಅಕ್ರಮ ಒಂದಿಷ್ಟು ಕಮ್ಮಿ ಆಗ್ತಾ ಇಲ್ಲ. ಅಂದರೆ ಕಾರಣ ಏನಂದರೆ ಇದರಲ್ಲಿ ಪೊಲೀಸರು ಮತ್ತು ಇವರು ಶಾಮೀಲಾಗ್ತಾರೆ. ಆಹಾರ ಇಲಾಖೆ ಮೇಯ್ನು ಆಹಾರ ಇಲಾಖೆ. ಯಾಕಂದ್ರೆ ಅವ್ರು ದೂರೇ ಕೊಡೋದಿಲ್ಲ. ಈಗ ಪೊಲೀಸರ ಪಾತ್ರ ಎಲ್ಲಿ ಬರುತ್ತೆ, ದೂರು ಕೊಟ್ಟ ಮೇಲೆ ತಾನೇ ಅವರು FIR ಮಾಡಿದ್ರೆ ಇಲ್ವೋ ಅನ್ನೋದು ಆಮೇಲೆ ಬರುತ್ತೆ. ಬಟ್ ಇಲ್ಲಿ ಅದಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ದೂರು ಅವ್ರು ಕೊಡೋದಿಲ್ಲ. ಇವರು ಸುವಮೋಟೋ ಈಗ ಕಾಗ್ನೈಸೆನ್ಸ್ ಇದ್ದಾಗ ಅವ್ರು ಹಾಕಬಹುದು ಅಂತಲೂ ಇದೆ, ಅದು ಮಾಡಲ್ಲ. ಮತ್ತು ಅವರಿಂದ ಮಾಹಿತಿ ಪಡ್ಕೊಂಡು ಸ್ಟಾಕ್ ವೆರಿಫಿಕೇಷನ್ ಮಾಡಿ ಎಲ್ಲ ಇದು ಇದೆ. ಇಲ್ಲಿ ಅವ್ರು ಕೊಡದೇ ಇದ್ದಾಗ ದೂರು ನಾವು ಏನು ಮಾಡಿದ್ವಿ, 23ನೇ ತಾರೀಕು ಅಂದರೆ ಎಕ್ಸಾಕ್ಟ್ಲಿ 10 ದಿವಸ ಆದಮೇಲೆ ನಾವು ಹೇಳ್ಕೊಟ್ಟ ನಾವು ಒಂದು ರೈಟಿನಲ್ಲಿ ದೂರು ಕೊಟ್ವಿ. ಈ ಥರ ಆಗಿದೆ. ಈ ಅಧಿಕಾರಿಗಳು ಯಾರೋ ಆಹಾರ ಇಲಾಖೆ ಅಧಿಕಾರಿ ಇದ್ದಾರೆ, ಅವ್ರ ಕರ್ತವ್ಯನೂ ನಿಭಾಯಿಸಿಲ್ಲ. ಅದ್ರ ಜೊತೆ ಇವನು ಮಾಡಿರೋ ತಪ್ಪನ್ನು
ಮುಚ್ಚಾಕಕ್ಕೆ ಇವರು ಸಹಾಯ ಮಾಡಿದ್ದಾರೆ. ಸೊ ಇಷ್ಟು ಜನರ ವಿರುದ್ಧ IPC 420 ಮತ್ತು 409 ಕೆಳಗಡೆ ದೂರು ದಾಖಲಿಸಿ ಅಂತ ನಾವು ಕಂಪ್ಲೇಂಟ್ ಕೊಟ್ವಿ. ಆ್ಯಸ್ ಯೂಶುವಲ್ ಪೊಲೀಸರು ಏನು ಮಾಡಿದ್ರು, ಅದಕ್ಕೆ ನಮಗೆ ಅಂದರೆ ಇದು ಜಸ್ಟ್ ರಿಸಿಪ್ಟು ಅಷ್ಟೇ, ಅಂದರೆ ಸ್ವೀಕೃತಿ. ಇದು ಆ್ಯಕ್ಚುಲಿ ಇಮಿಡಿಯೇಟ್ FIR ಆಗಬೇಕಿತ್ತು. ನಮಗೂ ಕಾನೂನಲ್ಲಿ ಒಂದಿಷ್ಟು ತಿಳುವಳಿಕೆ ಇದೆ. ಆಗ ಅಲ್ಲಿ ಹೋದ ತಕ್ಷಣ ಏನಾದರೂ ಒಂದಿಷ್ಟು ಮಾತುಗಳು ಅವ್ರಿಗೆ ಗೊತ್ತಿದೆ, ಪೊಲೀಸ್ ಸ್ಟೇಷನ್ಗಳು ಹೇಗಿರುತ್ತೆ ಹೋದ ತಕ್ಷಣ. ಅಂದರೆ ನಾವು ಏನೋ ಕಿವಿ ಮೇಲೆ ಹೂವು ಇಟ್ಕೊಂಡವ್ರು ಅವ್ರು ಮಾತ್ರ ಕಾನೂನು ಎಲ್ಲ ಗೊತ್ತಿರೋದು, 100% ಗೊತ್ತಿರೋದು ಅಂತ ಆ ಥರ ಒಂದು ಅವ್ರ ಮನೋಭಾವ ಇದೆ. ಕೊಟ್ಟರು, ಆಯಿತು, ನಾವು ಅದು ಹೇಳಿದ್ವಿ, ನಮ್ಮದಕ್ಕೆ ಏನಾಗುತ್ತೆ. ಅದಾದಮೇಲೆ ಈ ಊರಿಗೆ ಏನು ಮಾಡಿದ್ರು, 30ನೇ ತಾರೀಕು ಹಿಂಬರ ಕೊಟ್ಟರು ನಮಗೆ. ಏನಂತ, ಈ ಹಂತದಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕೆ ಅವಕಾಶ ಇಲ್ಲ ಅಂತ ಮೆನ್ಷನ್ ಮಾಡಿಲ್ಲ. ಅದನ್ನು ಪ್ರಶ್ನೆ ಮಾಡಿದ್ವಿ. ಇದು ಇಲ್ಲ, ಅದು ಹಾಕಲು ಬರೋದಿಲ್ಲ, ಅಧಿಕಾರಿಗಳಿಗೆ ಕೊಡಬೇಕು ಅಂತ ಮತ್ತೆ ಅದನ್ನೇ ಹೇಳಿದ್ವಿ. ಅದಾದಮೇಲೆ ನಾವು ಸ್ವಲ್ಪ ಒತ್ತಡ ಜಾಸ್ತಿ ಹಾಕಿದ್ವಿ, ಫೋನ್ ಮಾಡಿ, ಇದು ಮಾಡ್ತಾ ಇರೋದು ನೀವು ತಪ್ಪಿದೆ, ಇದು ಕಾಗ್ನೈಜೆನ್ಸ್ ಇರೋದ್ರಿಂದ ನೀವು FIR ಮಾಡಬೇಕಾಗುತ್ತೆ ಇದು ಅಂತ. ಆಮೇಲೆ FIR ಮಾಡಿದ್ರು. ಯಾವಾಗ ಇದು ನೋಡಿ, ನೆಕ್ಸ್ಟ್ FIR ಮಾಡುವಾಗ ಇನ್ನೊಂದು 19ನೇ ತಾರೀಕು ನಮ್ಗೆ ಕಳೆದ್ರು. ಅಲ್ಲಿ ಕಳೆದ ಮೇಲೆ ಇವರು ಹಿಂಬರನ್ನು ಮುಚ್ಚಾಕ್ಬಿಟ್ರ, ಅವ್ರನ್ನ ಸೇವ್ ಮಾಡ್ಕೊಳ್ಳೋಕ್ಕಾಗಿ ಏನು ಮಾಡಿದ್ರು, ಆ ಪರ್ಟಿಕ್ಯುಲರ್ ಲೈನನ್ನು ಡಿಲೀಟ್ ಮಾಡಿಬಿಟ್ಟು ರೀರೈಟ್ ಮಾಡಿಸಿದ್ರು. ಅದೇ ಕಂಪ್ಲೇಂಟನ್ನು ನಾವು ಮೇಜರ್ ಚೇಂಜ್ ಮಾಡಿಲ್ಲ. ಆದರೆ ನಮ್ಗೆ ಏನಾಗಿ ಹಾಕಬೇಕಿತ್ತಂದರೆ, ಈ ಒಂದು FIR ರಿಜಿಸ್ಟರ್ ಆಗಿಲ್ಲ ಅಂದರೆ ಮತ್ತೆ ಯಾವುದೂ ಆಗೋದಿಲ್ಲ. ಹಾಗಾಗಿ ನಾವು ಒಂದು ಹಂತದಲ್ಲಿ ಸಣ್ಣ ಮಟ್ಟದಲ್ಲಿ ಕಾಂಪ್ರಮೈಸ್ ಅನ್ಕೋಬೋದು. ಅವ್ರು ಹೇಳಿದೆ ಒಪ್ಕೊಂಡು ಅವ್ರನ್ನ ಸೇವ್ ಮಾಡ್ದಂಗೆ ಆಯಿತು. ಇದರಲ್ಲಿ ಬಾಡಿ ಕ್ಯಾಮರಾ ಹಾಕೊಂಡು ಹೋಗ್ತೀವಿ, ರೆಕಾರ್ಡ್ ಆಗಿತ್ತು. ಇಷ್ಟಾದಮೇಲೆ ನಾವು ಇದರಲ್ಲಿ 3 ವಿತ್ ಮೊಬೈಲ್ ನಂಬರು ಹಾಕಿದ್ದೀವಿ. ಶ್ರೀಧರು, ನಾಗರಾಜ್ ಮತ್ತು ಮೇಡಮ್ ಅವರು ಮೂರು ಇಷ್ಟಾದಮೇಲೆ ಮುಂದಕ್ಕೆ ಬಂದರು. FIR ಇದರ ಮೇಲೆ ಹಾಕಿದರು. ಆದರೆ ಅಲ್ಲಿ ಮತ್ತೆ ಆಟ ಆಡಲಿ. ಅಂಗಡಿಯವರು ಯಾರಿದ್ದಾರೆ, ಶಫಿಯುಲ್ಲಾ ಅಂತ, ಅವ್ರ ಮೇಲೆ 409 ಹಾಕಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಲೈಫ್ ಇಂಪ್ರಿಸನ್ಮೆಂಟ್ ಆಫ್ 10 years ಎಬವ್ ಪನಿಷ್ಮೆಂಟ್ ಇದೆ. ಮತ್ತು ಅದರ್ಸ್ ಅಂತ ಹಾಕಿದ್ದಾರೆ. ಆದರೆ ನಮ್ಮ ಊರಲ್ಲಿ ಅವರೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇದು FIR ಕಾಪಿದು ಪೋರ್ಷನ್ನು 3 ಹೆಸರು ಹಾಕಿದ್ದಾರೆ. ಆದರೆ ಅವ್ರನ್ನ ಹೆಸರನ್ನ ಇಲ್ಲಿ ಸೇರಿಸಿಲ್ಲ. ಕಾರಣ ಏನಂದರೆ, ಇವರನ್ನು ಸೇರಿಸಿದರೆ ಬೇಲ್ ತಗೋಬೇಕಾಗುತ್ತೆ. ಸೊ ಇಲ್ಲಿ ಪೊಲೀಸ್ ನಡವಳಿಕೆ ಹೇಗಿದೆ ಅಂದರೆ, ಪ್ರತಿಯೊಂದು ಹಂತದಲ್ಲಿ ರಕ್ಷಣೆ ಮಾಡ್ತಾ ಹೋಗಿದ್ದಾರೆ ಇವರು. ಅಧಿಕಾರಿಗಳಿರ್ಬೋದು, ಅಂಗಡಿಯವರು ಇರ್ಬೋದು, ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಕಾಗ್ನೈಸಬಲ್ ಇದ್ದಾಗ ಅವ್ರು ಮಾಡಲೇಬೇಕಿತ್ತು. ಇವರು ಕರ್ತವ್ಯ ಲೋಪ ಇದೆ ಇವಾಗ. ಈಗ ನನಗೆ ಫೋನ್ ಮಾಡ್ತಾನೆ ಇದ್ದಾರೆ, ಮಹಜರ ಮಾಡಬೇಕು ಬನ್ನಿ ಅಂತ. ಹಾಫ್ ನಿಂತಿದೆ. ಈಗ FIR ಅಂದರೆ ಪ್ರೊಸೀಜರ್ ಇರುತ್ತೆ, ಇಲ್ಲಿ ಬಂದು ಮಹಜರ ಮಾಡಿ ಆಯಿತು. ಆದರೆ CD ಕೊಟ್ಟಿದ್ವಿ, ಅದೇ ಇದ್ರದ್ದು ಅವತ್ತು ರೆಕಾರ್ಡ್ ಮಾಡಿರೋದು ಫೇಸ್ಬುಕ್ಲೇ ಇದು. ಅದನ್ನು ಮಹಜರ ಮಾಡಬೇಕು ಬನ್ನಿ ಅಂತ ಹೇಳ್ತಾರೆ. ಆದರೆ ನಾವು ಇದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ತೊಗೋಬೇಕು ಅಂತ ಇದೆ. ಯಾಕಂದರೆ ಇಲ್ಲಿ ಅವರು FIR ಮಾಡದೇ ಇರೋದೇ ಫಸ್ಟ್ ಆಫ್ ಆಲ್ ತಪ್ಪಿದೆ ಇಂಥ ಪ್ರಕರಣಗಳು. ಹಾಗಾಗಿ ಇವತ್ತು ಅದರ ಮುಂದಿನ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತದೆ. ಅದಾದಮೇಲೆ ನಾವು ಇಲ್ಲೇ ಇದು ಮಾಡಬೇಕಾ ಪ್ರಕರಣ ಅಥವಾ ಬೇರೆ ಠಾಣೆಗೆ ವರ್ಗಾವಣೆ ಮಾಡಿಸೋಕ್ಕೆ ಕೇಳ್ಕೊಬೇಕಾ, ಅದು ನೋಡಿಕೊಂಡು ನಾವು ಇದು ಕಾರ್ಯಾಚರಣೆ ಏನಿದೆ ಅದು ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು VR